ಶುಭೋದಯ ಗೆಳತಿಯರೇ. ಈ ಸೊಪ್ಪು ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹೆಸರು ಬಾಯಿ ಬಸಳೆ ಸೊಪ್ಪು ಅಂತ. ಇದು ಉಪಯೋಗ ಸೊಪ್ಪಿನ ಸಾರು ಜೊತೆಗೆ ಬೆರೆಸಿ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಮಜ್ಜಿಗೆ ಹುಳಿ ಮಾಡ್ಬೋದು. ಇದು ಚರ್ಮಕ್ಕೆ ಕಾಂತಿಯನ್ನು ನೀಡುತ್ತೆ. ನಂತರ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಇದು ನಾನು ತುಂಬ ಗಿಡ ಬೆಳೆಸಿದ್ದೆ, ಎಲ್ಲ ಹಾಳಾಗೋಗ್ಬಿಟ್ಟಿತ್ತು. ಇವತ್ತು ನನಗೆ ಸಿಕ್ತು, ನನ್ನ ಕೈ ಹಾಕ್ಕೊಂಡ್ಬಿಡ್ತು. ಅನಿಸ್ತೀನಿ. ಇದು ಬಳ್ಳಿ ಹಬ್ಬೋದಕ್ಕೆ ಜಾಗ ಇದ್ದರೆ ಸಾಕು. ಜಾಸ್ತಿ ನೀರಿನಂಶ ಬೇಕಾಗಿಲ್ಲ. ಈಗ ಸೊಪ್ಪಿನಲ್ಲ ನೀರಿನಂಶ ಇರುತ್ತೆ. ಮಜ್ಜಿಗೆ ಹುಳಿ ಮಾಡ್ಬೋದು. ಬಾಯಿ ಹುಣ್ಣಿಗೆ ಇದು ತುಂಬ ಒಳ್ಳೆಯ ಔಷಧಿ. ಎಲ್ಲ ಸೊಪ್ಪುಗಳಿಂದ ಮಹತ್ವ ಇದು ವಹಿಸಿದೆ. ಇದನ್ನು ಬೆಳೆಸೋದ್ರಲ್ಲಿ ನಿಮಗೆ ತುಂಬಾ ಲಾಭ ಇದೆ. ಈ ಗಿಡನ ದಯವಿಟ್ಟು ಬೆಳೆಸಿ ಅಂತ ನಾನು ಕೇಳ್ತೀನಿ. ಯಾರ್ಯಾರಿಗೆ ಗಿಡ ಬೆಳೆಸೋ ಆಸಕ್ತಿ ಇದೆ ಅವರು ನನ್ನನ್ನು ಸಂಪರ್ಕಿಸಿದರೆ ಇದ್ರ ಬೆಳೆಸೋ ಬಗ್ಗೆ ನಾನು ಮಾಹಿತಿ ನೀಡ್ಬೋದು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಈ ಗಿಡದ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಬಾಯಿಹುಣ್ಣಿಗೆ ಹೆಲ್ಪ್ ಆಗುತ್ತೆ. ಸಮ್ಮರಲ್ಲಿ ವಿಶೇಷವಾಗಿ ಬೇಸಿಗೆಯಲ್ಲಿ ತಂಪನ್ನು ನೀಡುವಂಥ ಸೊಪ್ಪು. ಬೇರೆ ಸೊಪ್ಪು ಜೊತೆ ಬೆರೆಸ್ಬೋದು. ಇದೊಂದನ್ನು ಬೇಕಾದ್ರೆ ಮಾಡ್ಬೋದು. ಕೆಲವರು ಬಜ್ಜಿನೂ ಮಾಡ್ತಾರಂತೆ. ಬಜ್ಜಿ ನಾನು ಮಾಡೋಲ್ಲ. ಸಣ್ಣ ಎಲೆ ತೊಗೊಂಡು ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಅಂತ ಹೇಳ್ತಾರೆ. ಎಣ್ಣೆ ಅಂಶನ ಆದಷ್ಟು ಕಡಿಮೆ ಮಾಡಿದಷ್ಟು ಒಳ್ಳೆಯದಲ್ವಾ. ಆದ್ದರಿಂದ ದೇಸಿ ತುಪ್ಪ ತಿನ್ನಿ, ಹಸಿ ತರಕಾರಿಗಳನ್ನು ತಿನ್ನಿ, ಹಣ್ಣುಗಳನ್ನು ತಿನ್ನಿ. ಬೇಸಿಗೆಯಲ್ಲಿ ಆದಷ್ಟು ಜ್ಯೂಸ್ಗಳನ್ನು ಹಾಕ್ತಾಯಿದ್ದೀನಿ. ಬೇಸಿಗೆ ಆಹಾರ ಏನೇನು ಅಂತ ಇದು ಸ್ಟೇಟಸಲ್ಲಿ ಹಾಕ್ತಾಯಿದ್ದೀನಿ. ಅದನ್ನು ನೋಡಿ ಸಾಧ್ಯವಾದರೆ ಮಾಡ್ಕೊಂಡು ಕುಡೀರಿ. ಅದು ಮಾಡೋದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದಲ್ಲಿ ನಾನು ವಿವರಣೆ ಕೊಡ್ತೀನಿ. ಫೋಟೋಗಳೆಲ್ಲ ಜಾಸ್ತಿ ಆಗ್ತಾಯಿದೆ, ಅದನ್ನು ಡಿಲೀಟ್ ಮಾಡಬೇಕು. ತುಂಬ ಸಮಯ ಬೇಕಾಗುತ್ತೆ. ಮೊಬೈಲಲ್ಲಿ ಫೋಟೋಗಳು ಜಾಸ್ತಿ ಆದಷ್ಟು ನಮಗೆ ತೊಂದರೆ. ನಾವು ಬೇರೆ ಏನು ಫೋಟೋ ತೆಗಿಯೋಕ್ಕಾಗಲ್ಲ. ಅನಾವಶ್ಯಕವಾಗಿ ಇರೋವಂಥ ಫೋಟೋಗಳನ್ನು ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಜಾಗ ಸಿಗುತ್ತೆ. ಈ ಗಿಡದ ಮಾಹಿತಿ ಬಗ್ಗೆ ನನಗೆ ಗೊತ್ತಿರೋಷ್ಟು ತಿಳಿಸಿದ್ದೀನಿ. ಇದು ರೆಂಬೆ ತುಂಬ ಸಾಫ್ಟಾಗಿರುತ್ತೆ. ಆದರೆ ಗಿಡ ಬೆಳೆಯೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಕಟ್ ಅಂತ ಮುರಿದು ಬಿಡುತ್ತೆ ಬೇಗನೆ. ಸೂಕ್ಷ್ಮವಾದ ಗಿಡ. ಇದನ್ನು ಈ ಥರ ಕೋಲ್ ಅಥವಾ ಏನಾದರೂ ಬಳ್ಳಿ ಹಬ್ಬುವಂಥ ವೈರ್ಗಳಿಗೆ ಇಲ್ಲ ಕಂಬಿಗಳಿಗೆ ಹಬ್ಬಿಸ್ಬೋದು. ಮಳೆಯಲ್ಲೂ ಬೆಳಿಬೋದು, ಬಿಸಿಲಲ್ಲೂ ಬೆಳಿಬೋದು ಅಂಥ ಗಿಡ ಇದೊಂದೇ ನನಗೆ ಸಿಕ್ಕಿರೋದು. ನನಗೆ ಗೊತ್ತಿರೋದು ಇದೊಂದೇ. ಇದನ್ನು ಇವತ್ತು ಸ್ಥಾಪನೆ ಮಾಡ್ತೀನಿ. ನಂತರದಲ್ಲಿ ನಮ್ಮ ಸ್ನೇಹಿತರಿಗೂ ಇದನ್ನು ಬೆಳೆಸಿ ಕೊಡೋವಂಥ ಗುಣ ಇದೆ ನನಗೆ. ಬೆಳೆಸಿ ಕೊಡಬೇಕು ಅಂತ. ನಾನಷ್ಟೇ ಬೆಳೆಸೋದಲ್ಲ, ನಮ್ಮ ಸ್ನೇಹಿತರು ಇದ್ರ ಲಾಭ ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದ. ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಗೂಗಲ್ಗೆ ಹೋಗ್ಬೋದು. ಗೂಗಲಷ್ಟು ನಾನು ಪ್ರವೀಣೆ ಅಲ್ಲ. ನನ್ನ ಜೀವನದ ಅನುಭವದಲ್ಲಿ ಗೊತ್ತಿರೋಷ್ಟು ಮಾತ್ರ ಹೇಳ್ತಾಯಿದ್ದೀನಿ. ಸ್ವಲ್ಪ ಲೋಳೆ ಥರ ಇರುತ್ತೆ, ಆದರೂ ಆರೋಗ್ಯಕ್ಕೆ, ದೇಹಕ್ಕೆ ತುಂಬ ಒಳ್ಳೆಯ ಸೊಪ್ಪು ಇದು. ಆದ್ದರಿಂದ ದಯವಿಟ್ಟು ಇದನ್ನು ಮನೆಯಲ್ಲಿ ಬೆಳೆಸಿ ಅಂತ ವಿನಂತಿ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.